ಯಾತ್ರೆ ನಡೀತಾ ಇದೆ. ನಾವು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಾವು ನಡೆಸ್ತಾ ಇದ್ದರೆ ಇದು ಒಂಥರ ಸ್ಯಾಚುರೇಷನ್ಗೆ ಹೋಗಬೇಕು. ಏನು ದೇಶದಲ್ಲಿ ಎಂಪವರ್ಮೆಂಟಿಗೆ ಸಂಬಂಧಿಸಿದಂಥ ತನ್ನಂಥ ಸ್ಕೀಮ್ಗಳು ಎಲ್ಲರಿಗೂ ಮುಟ್ಟಬೇಕು, ಯಾರಿಗೆ ಮುಟ್ಟಿಲ್ಲ ಅವ್ರಿಗೆ ಮುಟ್ಟಿಸ್ಬೇಕಂತ ಈ ಮೋದಿ ಗ್ಯಾರಂಟಿ ಗಾಡಿ ಬರ್ತಾ ಇದೆ. ನಾವು ವಿಕಸಿತ ಭಾರತ ಅಂತಂದರೆ ಇವರು ತುಷ್ಟೀಕರಣದ ರಾಜಕಾರಣ ಇಟ್ಕೊಂಡು ಕಾಂಗ್ರೆಸ್ ಪಾರ್ಟಿಯವರು ಸಂಕುಚಿತ ಭಾರತ ಅಂತ ಮಾಡೋಕ್ಕೆ ಹೊರಟಿದ್ದಾರೆ. ಯಾವ ಆಧಾರದ ಮೇಲೆ ಹೇಳಿಕೆಯನ್ನು ಕೊಟ್ಟರು? PFIದು ಚಟುವಟಿಕೆಗಳನ್ನು ಬೆಂಬಲಿಸಿದ್ದಂಥ DG ಹಳ್ಳಿ KG ಹಳ್ಳಿ ಅವ್ರನ್ನ ನೀವು ಅವರ ಅಮಾಯಕರು ಅಂತ ಹೇಳಿ ಯಾರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದಾರೆ, ಸಾಕ್ಷಿಗಳಿದ್ದಾರೆ ಇವರ ವಿರುದ್ಧವಾಗಿ ಅದನ್ನು ವೀಕ್ ಮಾಡೋಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು. ಅದರ ಒಟ್ಟಾರೆ ಎಟ್ ದಿ ಕಾಸ್ಟ್ ಆಫ್ ದಿ ನೇಷನ್, ಎಟ್ ದಿ ಕಾಸ್ಟ್ ಆಫ್ ದಿ ಸೊಸೈಟಿ, ದೇಶದ ಎಂಥದೇ ಬೆಲೆ ಕೊಟ್ಟಾದರೂ, ಸಮಾಜದ ಎಂಥದೇ ಬೆಲೆ ಕೊಟ್ಟಾದರೂ ಅವ್ರನ್ನ ಉಳಿಸ್ಬೇಕು ಅನ್ನುವಂಥ ಸಂಕಲ್ಪವನ್ನು ಕಾಂಗ್ರೆಸ್ ಪಾರ್ಟಿಯವರು ಮಾಡಿದಂಗೆ ಕಾಣ್ತಾ ಇದೆ. ಹಾಗಾಗಿ ಇವತ್ತು ಹುಬ್ಬಳ್ಳಿಯಲ್ಲೂ ಸಹಿತ ಯಾವ ರೀತಿ ವರ್ತಿಸಿದ್ರು, 16 ಕೇಸ್ ಅಂತ ಹೇಳಿದರು. ನಾನು ಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸ್ತೇನೆ, 16 ಕೇಸು ಅವನ ವಿರುದ್ಧ ಇದ್ದಾವೆ ಅಂತ ಹೇಳಿದರು, ಒಂದು ಕೇಸು ಇಲ್ಲ. ನೀವು ಕ್ಷಮೆ ಕೇಳ್ತೀರಾ? ಎರಡನೇದಾಗಿ ನಿಮ್ಗೆ 16 ಕೇಸು ಅಂತ ಯಾರು ನಿಮಗೆ ರಿಪೋರ್ಟ್ ಕೊಟ್ಟರು, ಅವ್ರ ಮೇಲೆ ಆ್ಯಕ್ಷನ್ ಏನು ತೊಗೊಳ್ತೀರಿ? ಏನು ನಡೆಸಿರಿ ನೀವು ಅಂತ? ಒಂದು ವರ್ಗದ ತುಷ್ಟೀಕರಣವನ್ನು ಮಾಡಲಿಕ್ಕೆ ನೀವು ಇನ್ನೊಂದು ವರ್ಗಕ್ಕೆ ಯಾವ ರೀತಿ ಅನ್ಯಾಯವನ್ನು ಮಾಡಲಿಕ್ಕೆ ತಯಾರಿದ್ದೀರಿ. ತುಷ್ಟೀಕರಣದ ಪರಾಕಾಷ್ಠೆ ಇದು. ನಾನು ಆದ್ದರಿಂದನೇ ಮೊದಲನೇ ದಿವಸ ಹೇಳಿದ್ದೆ, ಒಂದು ರೀತಿಯ IS ಏನು ಸರ್ಕಾರ ನಡೆಸ್ತಾ ಇದೆ, ಈ ತಾಲಿಬಾನ್ಗಳು ಅಫ್ಘಾನಿಸ್ತಾನದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ, ಆ ರೀತಿ ಸರ್ಕಾರವನ್ನು ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ನಡೆಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಜನ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಭಾರತದ ರಕ್ತದಲ್ಲಿ, ಭಾರತೀಯರ ರಕ್ತದಲ್ಲಿ